ಬಂಗಾರ ಅಂತಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಚಿನ್ನ ಅಂತಂದ್ರೆ ಬಲು ಇಷ್ಟ. ಹಾಗಂತ ಸಿಕ್ಕಲ್ಲಿ ಅನಧಿಕೃತವಾಗಿ ಗೋಲ್ಡ್ ಅನ್ನ ತೆಗೆದುಕೊಂಡು ಬಂದ್ರೆ ಲಾಕ್ ಆಗೋದು ಪಕ್ಕ. ಇದೀಗ ಸ್ಯಾಂಡಲ್ವುಡ್ನ ಬ್ಯೂಟಿ ಸ್ಟಾರ್ ನಟರಿಗೆ ಜೋಡಿಯಾಗಿದ್ದ ನಟಿ ಚಿನ್ನ ಸಾಗಾಟ ಮಾಡಿ ಸೆರೆ ಸಿಕ್ಕಿದ್ದಾರೆ. ದುಬೈನಿಂದ ಕೆಜಿ ಗಟ್ಟಲೆ ಚಿನ್ನವನ್ನ ಅಕ್ರಮವಾಗಿ ಸಾಗಿಸೋದಕ್ಕೆ ಹೋಗಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ರನ್ಯಾ ರಾವ್ ಜೀನಾ ಜೀನಾ ಯಹಾ ಮರ್ನಾ ಮರ್ನಾ ಯಹಾ ಅಂತ ಕಿಚ್ಚನ ಜೊತೆ ಹೆಜ್ಜೆ ಹಾಕಿದ್ದ ಸುಂದರಿ, ಮಾಣಿಕ್ಯನ ಜೊತೆ ನಟಿಸಿ ಮಿಂಚಿ ಮರೆಯಾಗಿದ್ದ ಚೋರಿ, ಸ್ಯಾಂಡಲ್ವುಡ್ ಗೋಲ್ಡ್ ಅಭಿಮಾನಿಗಳ ಎದೆಗೆ ಪಟಾಕಿ ಹಚ್ಚಿದ್ದ ಪೋರಿ. ಆದ್ರೀಗ ಬೇಡದ ಕೆಲಸಕ್ಕೆ ಕೈ ಹಾಕಿ ವಾಘ ಬೆಡಗಿ ಸಂಕಟಕ್ಕೆ ಸಿಲುಕಿದ್ದಾರೆ. ದುಬೈನಿಂದ 14 ಕೆಜಿ ಚಿನ್ನ ಸಾಗಾಟ, ರನ್ಯಾ ರಾವ್ ಲಾಕ್. ಏರ್ಪೋರ್ಟ್ನಲ್ಲಿ ಡಿಆರ್ಐ ಬಲೆಗೆ ಮಾಣಿಕ್ಯ ಚೆಲುವೆ. ಕಾಫಿ ನಾಡಿನಿಂದ ಬಂದು ಚಂದನವನದಲ್ಲಿ ಮಿಂಚಿ ಮರೆಯಾಗಿದ್ದ ನಟಿ ರನ್ಯಾ ರಾವ್ ಈಗ ಮತ್ತೆ ಸುದ್ದಿಯಲ್ಲಿದ್ದಾರೆ. ಅದು ಕೆಜಿಗಟ್ಟಲೆ ಚಿನ್ನವನ್ನ ಸಾಗಿಸಲು ಹೋಗಿ ಕಸ್ಟಮ್ಸ್ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾರೆ. ದುಬೈನಿಂದ ಬಂದ ನಟಿಯನ್ನ ಬೆಂಗಳೂರಿನ ದೇವನಹಳ್ಳಿಯಲ್ಲಿರೋ ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಲ್ಲಿ ಡಿಆರ್ಐ ಅಧಿಕಾರಿಗಳು ಬಂಧಿಸಿದ್ದಾರೆ. ಬಿಸ್ನೆಸ್ ಟ್ರಿಪ್ ಇದೆ ಅಂತ ಹೇಳ್ಕೊಂಡು ನಟಿ ರನ್ಯಾ ರಾವ್ ದುಬೈಗೆ ಹೋಗಿದ್ರಂತೆ. ಹೀಗೆ ದುಬೈಗೆ ಹೋಗಿದ್ದ ರನ್ಯಾ ರಾವ್ ಮೇಲೆ ದೆಹಲಿಯ ಡಿಆರ್ಐ ಟೀಮ್ ಕಣ್ಣಿಟ್ಟಿತ್ತು. ಖಚಿತ ಮಾಹಿತಿ ಮೇರೆಗೆ ನಿನ್ನೆ ನಟಿ ಬರೋದಕ್ಕೂ 2 ಗಂಟೆ ಮೊದಲೇ ಡಿಆರ್ಐ ಅಧಿಕಾರಿಗಳು ಅಲರ್ಟ್ ಆಗಿದ್ರು. ಅಲ್ಲದೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ಗೆ ದೆಹಲಿಯ ಅಧಿಕಾರಿಗಳು ಬಂದಿದ್ರು. ಇದೇ ವೇಳೆ ದುಬೈನ ಎಮಿರೇಟ್ಸ್ ಫ್ಲೈಟ್ನಲ್ಲಿ ರನ್ಯಾ ರಾವ್ ಬೆಂಗಳೂರಿಗೆ ಬಂದಿಳಿದಿದ್ರು. ರನ್ಯಾ ರಾವ್ ಫ್ಲೈಟ್ನಿಂದ ಬರ್ತಾ ಇದ್ದಂತೆ ನಿನ್ನೆ ಸಂಜೆ 7:30ರ ಸುಮಾರಿಗೆ ಏರ್ಪೋರ್ಟ್ನಲ್ಲೇ ಡಿಆರ್ಐ ಅಧಿಕಾರಿಗಳು ರನ್ಯಾ ರಾವ್ನ ವಶಕ್ಕೆ ಪಡೆದಿದ್ದಾರೆ. 14 ಕೆಜಿ ಗೋಲ್ಡ್ನ ತರುವ ವೇಳೆ ನಟಿ ಡಿಆರ್ಐ ಬಲೆಗೆ ಬಿದ್ದಿದ್ದಾರೆ. ವಿದೇಶದಿಂದ ಹೆಚ್ಚುವರಿ ಚಿನ್ನ ತಂದ ಆರೋಪದಲ್ಲಿ ಅರೆಸ್ಟ್ ಕೂಡ ಆಗಿದ್ದಾರೆ. ಬಂಧನದ ಬಳಿಕ ಗೋಲ್ಡ್ ಸ್ಮಗ್ಲಿಂಗ್ ಆರೋಪಿ ರನ್ಯಾ ರಾವ್ನ ಕಂದಾಯ ಗುಪ್ತಚರ ನಿರ್ದೇಶನಾಲಯ ಅಧಿಕಾರಿಗಳು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಅಂತ ತಿಳಿದು ಬಂದಿದೆ. ವಿಚಾರಣೆ ಬಳಿಕ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯಕ್ಕೆ ನಟಿಯನ್ನ ಡಿಆರ್ಐ ಅಧಿಕಾರಿಗಳು ಹಾಜರುಪಡಿಸಿದ್ದಾರೆ. ಆದರೆ ಪ್ರಕರಣದಲ್ಲಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಭಾಗಿಯಾಗಿರುವ ಬಗ್ಗೆ ಶಂಕೆ ವ್ಯಕ್ತವಾಗಿದ್ದು, ಈ ನಿಟ್ಟಿನಲ್ಲಿ ವಿಚಾರಣೆ ಮುಂದುವರೆದಿದೆ. ಅಂದಹಾಗೆ ರನ್ಯಾ ರಾವ್ ಕನ್ನಡದಲ್ಲಿ 2 ಚಿತ್ರಗಳಲ್ಲಿ ನಟಿಸಿದ್ದಾರೆ. ಕಿಚ್ಚ ಸುದೀಪ್ ಜೊತೆ ಮಾಣಿಕ್ಯ ಚಿತ್ರದಲ್ಲಿ ಬೆಳ್ಳಿ ಪರದೆಯನ್ನ ರನ್ಯಾ ಶೇರ್ ಮಾಡಿದ್ರು. ಬಳಿಕ ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಪಟಾಕಿ ಚಿತ್ರದಲ್ಲಿ ನಟಿ ಕಾಣಿಸಿಕೊಂಡಿದ್ರು. ಆ ಬಳಿಕ ಯಾವುದೇ ಚಿತ್ರದಲ್ಲಿ ಕಾಣಿಸಿಕೊಳ್ಳದ ನಟಿ ತೆರೆ ಹಿಂದೆ ಸರಿದಿದ್ರು. ಆದ್ರೀಗ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ಬಂಧನಕ್ಕೊಳಗಾಗಿದ್ದಾರೆ. ವಿಚಾರಣೆಯ ಬಳಿಕ ನಟಿಯ ಹಿಂದಿರೋ ಗೋಲ್ಡ್ ಸ್ಮಗ್ಲಿಂಗ್ ಜಾಲದ ಬಗ್ಗೆ ಗೊತ್ತಾಗಬೇಕಿದೆ. ಪ್ರಜ್ವಲ್ ಜೊತೆ ಚಂದ್ರಶೇಖರ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.